ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಲೈವಲ್ಲಿ ಯಾರ್ಯಾರು ಇದ್ದೀರಾ ಎಲ್ರಿಗೂ ಕೂಡ ಶುಭೋದಯ ಅಂತ ಹೇಳ್ತಾ ಇವತ್ತು KR ಮಾರ್ಕೆಟಲ್ಲಿ ಬಂದಿದ್ದೀವಿ. KR ಮಾರ್ಕೆಟಲ್ಲಿ ನಮ್ಮ 7th ಬ್ಯಾಚ್ ಸ್ಟೂಡೆಂಟ್ನ ಕರ್ಕೊಂಡು ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಫ್ಲವರ್ ಮಾರ್ಕೆಟ್ ಯಾವುದಾದ್ರೂ ಇದೆ ಅಂತ ಅಂದರೆ ಅದು KR ಮಾರ್ಕೆಟ್ ಅಂತ ಹೇಳ್ಬೋದು. ಇಲ್ಲಿ ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ಸುಮಾರು ವರ್ಷಗಳಿಂದಾನೇ ಒಂದು ಲೈಫ್ನ ಲೀಡ್ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಫ್ಯಾಮಿಲಿಗಳಿದೆ. ಎಷ್ಟೋ ನೂರಾರು, ಸಾವಿರಾರು, ಲಕ್ಷಾಂತರ ಜನಕ್ಕೆ ಇದು ದಾರಿದೀಪ ಆಗಿರುವಂಥ ಪ್ಲೇಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ದೇವರ ಕಾರ್ಯಕ್ರಮ ಆಗಿರ್ಬೋದು, ಒಂದು ಮನೆ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಫ್ಲವರ್ ಇಲ್ದಿರ ಅದು ಕಂಪ್ಲೀಟೇ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಲೈವ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಲಾಸ್ಟ್ ಏನು ವಿಡಿಯೋದಲ್ಲಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ವಿ. ಸೊ ಇವತ್ತು ಕೂಡ ಒಂದು ಸೌತ್ ರಿಲೇಟೆಡ್ ಫ್ಲವರ್ಸ್ಗಳನ್ನ ಹೇಗೆ ಪರ್ಚೇಸ್ ಮಾಡಬೇಕು, ಕಾಸ್ಟಿಂಗ್ ಹೇಗಿರುತ್ತೆ, ಇದನ್ನೆಲ್ಲ ಕೂಡ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮ್ಮ ಸ್ಟೂಡೆಂಟ್ ಜೊತೆ ಬಂದಿದ್ದೀವಿ. ಅದಾದಮೇಲೆ ಇಲ್ಲಿ ಪರ್ಚೇಸ್ ಮಾಡಿರುವಂಥ ಫ್ಲವರ್ಸ್ನ ತಗೊಂಡೋಗಿ ಯಾವ ಥೀಮ್ ಬೇಸ್ಗೆ ನಾವು ಏನು ಡೆಕೋರೇಟ್ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ. ಸೊ ಇವತ್ತು ಕೇಳೋಣ ಬನ್ನಿ ನಮ್ಮ ಸ್ಟೂಡೆಂಟ್ಗೆ ಏನು ಅನ್ನಿಸ್ತಾ ಇದೆ. ಲಾಸ್ಟ್ ನಾವು ಫ್ಲವರ್ಸ್ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ನಾವು ವರ್ಕ್ ಮಾಡಿದ್ವಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ಅವತ್ತು ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು ಮತ್ತು ಏನು ಕಲ್ತ್ಕೊಂಡ್ರಿ, ಮತ್ತು ಇವತ್ತು ಇನ್ನೊಂದ್ಸಲಿ ಬಂದಿದ್ದೀವಿ. ಸೊ ಇವತ್ತು ಏನು ಕಲಿಬೋದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳೋದಾದರೆ, ಲೈವು ನಡೀತಾ ಇದೆ ಮತ್ತು ಇದು ಎಡಿಟೆಡ್ ವರ್ಷನು, ಇದು ಕೂಡ ತೋರಿಸಿ. ಸೊ ಎರಡು ಕಾಂಬಿನೇಷನಲ್ಲಿ ನಿಮಗೆ ವಿಡಿಯೋ ಕೊಡೋಣ ಅಂತ. ಲೈವಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ ಕೆಲವೊಬ್ಬರಿಗೆ ಟೈಮ್ ಇರೋದಿಲ್ಲ, ಕಮ್ಮಿ ಟೈಮಲ್ಲಿ ನೀವು ವಿಡಿಯೋ ಕ್ಲಿಪ್ನ ನೋಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂದು ಕ್ಯಾಂಡಿಡ್ ವಿಡಿಯೋನೂ ಇರುತ್ತೆ, ಅದು ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ರಂಜಿತಾ ಮೇಡಮ್ ಏನು ಅನ್ನಿಸ್ತಾ ಇದೆ ಮಾತಾಡಿ. ಇನ್ನೊಂದು V.10 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟಲ್ಲಿ ನೀವೇನು ಕಲಿತಾ ಇದ್ದೀರಾ ಅದು ರಿಯಲ್ ಲೈಫ್ಗೆ ಇಂಪ್ಯಾಕ್ಟ್ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು ಈವೆಂಟ್ ಮಾಡಿದ್ರೆ ನೀವು ಟೆರಸ್ ಸೆಟಪ್ಪು, ಅದ್ರ ಬಗ್ಗೆ ಹೇಳೋದಾದರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿ ಕ್ವಶನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಇದೇ ಥರ ಲರ್ನ್ ಮಾಡ್ತಾ ಇರಿ. ಕಸ್ಟಮರ್ಗೆ ಏನು ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಈವೆಂಟ್ನ ಮಾಡೋದು ಈವೆಂಟ್ ಆರ್ಗನೈಸರ್. ಮತ್ತು ಇಲ್ಲಿ ಬಂದಿದ್ದೀರಲ್ವ ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇದ್ದೀರಾ, ಅದು ರಿಯಲ್ ಲೈಫ್ಗೆ ಇಂಪ್ಯಾಕ್ಟ್ ಆಗ್ತಿದೆಯಾ? ಮತ್ತು ನಾವು ಏನು ಮಾರ್ಕೆಟ್ಗೆ ಬೇಕು ಅದನ್ನ ಹೇಳ್ಕೊಡೋ ಅಂಥದ್ರಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ ಅಂತ ಅನಿಸುತ್ತಾ? ನಿಮ್ಗೆ ಹೆಲ್ಪ್ ಆಗ್ತಿದೆಯಾ? ವೆರಿ ಗುಡ್. ಸ್ನೇಹಿತರೆ ನೋಡ್ತಾ ಇರ್ಬೋದು ಲೈವಲ್ಲೂ ಕೂಡ ನಾನು ಹೇಳಿದ ಹಾಗೆ ನೀವು ಕೂಡ ಅಷ್ಟೇ ಈ 2026 ಏನಿದೆ ಸ್ವಲ್ಪ ಆಕ್ಷನ್ ಮಾಡೋಕ್ಕೆ ಪ್ಲಾನ್ ಮಾಡಿ. ನಾಟ್ ಓನ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತಲ್ಲ, ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಿ ಆಕ್ಷನ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಇವತ್ತಿನ ಎಕ್ಸ್ಪ್ಲೋರ್ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಕ್ಲಿಪ್ಸು ನೋಡ್ಬೋದು, ಮತ್ತು ಲೈವ್ ಕೂಡ ಬರ್ತೀನಿ. ಸ್ವಲ್ಪ ಲೈವಲ್ಲಿರೋರು ಒಂದು ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಅಂತ ಹೇಳ್ತಾ ನೋಡಿ. ಅಮ್ಮ ಒಂದು ಫ್ಲವರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ತಗೊಳ್ಳಿ, ಇವ್ರು ಕೊಡಿ ಎಲ್ರಿಗೂ.
ನೋಡಿ ಅಮ್ಮ ಫ್ಲವರ್ ಕೊಡ್ತಾ ಇದಾರೆ. ಅಮ್ಮನ್ ಮಾತಾಡ್ಸೋಣ. ಅಮ್ಮ ನಿಮ್ಮ ಹೆಸರು? ಹೆಸರು ದಣಮ್ಮ. ಏನಮ್ಮ? ದಣಮ್ಮ. ಓಕೆ ಅಮ್ಮ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಓಕೆ, 20 ವರ್ಷ ಆಯ್ತಂತೆ ಈ ಬಿಸ್ನೆಸ್ ಮಾಡ್ತಾ, ಇಲ್ಲೇ ಕೆಲಸ ಮಾಡ್ತಾ. ಕನ್ನಡ ಬರಲ್ಲ ಅಂತ ಬಟ್ ಆದ್ರೂ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಖುಷಿ ಇದೆಯಾ ಅಮ್ಮ? ಕೆಲಸ ಮಾಡೋದು ಖುಷಿ ಇದೆಯಾ? ವೆರಿ ಗುಡ್. ನೋಡಿ ಎಷ್ಟೊಂದ್ ಜನ ನಮ್ಮ ಯೂತ್ಸ್ಗಳು ಬೆಳಿಗ್ಗೆ ಅಲ್ಲ 8 ಗಂಟೆ 7 ಗಂಟೆ 9 ಗಂಟೆ ಆದ್ರೂ ಮಲ್ಕೊಂಡಿರ್ತೀರಾ. ಅಮ್ಮ ಎಷ್ಟು ಗಂಟೆಗೆ ಬರ್ತೀರಾ ಮಾರ್ನಿಂಗು? 3 o'clock ಬರ್ತಾರಂತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನೋಡಿ. ತುಂಬಾ ಖುಷಿ. ಇವಾಗ ಸೀಸನ್ ಕಮ್ಮಿ ಅಲ್ವಾ ಸ್ನೇಹಿತರೆ, ಹಾಗಾಗಿ ಹೇಳ್ತಾ ಇದ್ದಾರೆ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ. ನಿಮ್ಗೆ ಸೀಸನ್ ಅಲ್ಲಿ ಚೆನ್ನಾಗಿ ಆಗುತ್ತೆ. ಖುಷಿ ಇದೆಯಾ ನಿಮ್ ಕೆಲಸ ಮಾಡ್ತಾ ಇರೋದು? ನೋಡಿ ಖುಷಿ ಇದೆಯಾ? ಎಸ್ ನೋಡಿ ಸ್ನೇಹಿತರೆ, ಕಂಟಿನ್ಯೂ ಮಾತಾಡ್ತೀರಾ? ಸರ್ತಿ ಆಗ್ತಾನ ಅದು ಬನ್ನಿ ಏನು ಅನ್ನಿಸ್ತಿದೆ? ಏನು ವಿಚಾರ ಇವತ್ತು ಸೌತ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಗೆ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಏನು ಅನ್ನಿಸ್ತಾ ಇದೆ? ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಏನೋ ಒಂದು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ನೋಡಿದ ತಕ್ಷಣ ಮಾಡಿಬಿಡ್ತೀನಿ వాడొకడు వచ్చే వీడొకడు వస్తే ఇంకొకటి వచ్చే ఇది ఇలా ఉంటే ఎత్తుకొని పోయేస్తాను అడుగు ಅಂಡ್ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಇದೇ ಬೇಕಾಗಿರೋದು. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಿ, ಆ ಬಿಸ್ನೆಸ್ ಮಾಡಬೇಕಾದ್ರೆ ಕ್ಲೈಂಟ್ ನೀಡ್ ಇದೆಯಾ, ಆಡಿಯನ್ಸ್ ನೀಡ್ ಇದೆಯಾ, ಅದನ್ನ ಅರ್ಥ ಮಾಡಿಕೊಂಡು ನೀವೇನಾದ್ರೂ ಬಿಸ್ನೆಸ್ ಮಾಡೋದಾದ್ರೆ 100% ನೀವು ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ಬೋದು. ಬಟ್ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ತುಂಬಾ ದೂರದಿಂದ ಅಂದ್ರೆ ಇವಾಗ ಲರ್ನ್ ಮಾಡ್ತೀವಿ ಪ್ರೋಸೆಸ್ ಸೊ ನೀವು ಕಲ್ತಿದ್ದೀರಾ, ನೀವು ಖುಷಿ ಇದೆಯಾ? ಪ್ರೆಸೆಂಟೇಷನ್ ಒಂದು ಫಾರ್ಮೇಟ್ ಇದೆಯಲ್ಲ, ಅದು ನೀವು ಕ್ಲೈಂಟ್ ಹತ್ರ ಧೈರ್ಯವಾಗಿ ನೀವು ಒಂದು ಪ್ರೆಸೆಂಟೇಷನ್ ಕೊಟ್ಟು ನಾನು ಈ ಡೆಕೋರೇಷನ್ ಮಾಡ್ತೀನಿ, ಈ ಸೆಟಪ್ ಮಾಡ್ತೇನೆ, ನನ್ನ ಹತ್ರ ಪ್ರೊಡಕ್ಷನ್ ಇಲ್ಲ, ಯಾರ ಹತ್ರದ್ದು ಸೀನಿಯರ್ಸ್ ಹತ್ರ ಪ್ರೊಡಕ್ಷನ್ ಇಲ್ಲ, ನಾನು ಅವ್ರ ಹತ್ರ ಹೋಗಿ ಒಂದು B2Bಲಿ ಕನ್ವಿನ್ಸ್ ಮಾಡಿ ಈವೆಂಟ್ ಮಾಡ್ತೀನಿ ಬಂದಿದೆಯಾ? ಬರ್ತಾ ಇತ್ತು. ಗುಡ್. ಇವರು ಸಂಜನಾ ಮೇಡಮ್ ಫಸ್ಟ್ ಸ್ಟಾರ್ಟಿಂಗ್ ಮಾತಾಡ್ತಾನೆ ಇರಲಿಲ್ಲ, ಇವತ್ತು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾರೆ. ಏನಾದರೂ ಕ್ವಶನ್ ಕೇಳಿದ್ರೆ ಅದನ್ನ ಅರ್ಥ ಮಾಡಿಕೊಂಡು ಆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗೋದು. ಸ್ನೇಹಿತರೆ ನಾನು ಹೇಳೋದು ಒಂದೇ, ಇವತ್ತಿನ ದಿನ ನೀವೇನು ಯೋಚನೆ ಮಾಡ್ತೀರಾ ಅದನ್ನ ಬೇಗ ಕಾರ್ಯರೂಪಕ್ಕೆ ತಗೊಂಡ್ ಬನ್ನಿ. ಸೊ ಈ ಹೂವು ಎಷ್ಟು ಚೆನ್ನಾಗಿ ನಗ್ತಾ ಇರುತ್ತೆ, ಇದು ನೋಡಿದ್ರೆ ನಮಗೂ ಕೂಡ ನಗು ಬರುತ್ತೆ. ಯಾಕೆಂದ್ರೆ ಅಷ್ಟು ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಲೈಫು ಕೂಡ ತುಂಬ ಫ್ರೆಶ್ ಆಗಿರಲಿ. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಅಚೀವ್ ಮಾಡಿ ಅಂತ ನನ್ನ ಕಡೆಯಿಂದ ಪರ್ಸ್ನಲಿ ಆ್ಯಂಡ್ ಪ್ರೊಫೆಷ್ನಲಿ ವಿಶ್ ಮಾಡ್ತೀನಿ. ಲೈವಲ್ಲಿ ಇರೋರಿಗೆ ಹಾಗೆ ರೆಕಾರ್ಡ್ ಆಗ್ತಿರೋ ಅಂತ ಕಂಟೆಂಟ್ಗೂ ಕೂಡ ಬನ್ನಿ. ಇವತ್ತಿನ ಮಾರ್ಕೆಟ್ ವಿಸಿಟ್ ಹೇಗಿರುತ್ತೆ, ವೆಂಡರ್ ಜೊತೆ ಹೇಗೆ ಮಾತಾಡ್ತೀವಿ, ಪರ್ಚೇಸ್ ಹೇಗೆ ಮಾಡ್ತೀವಿ, ಅದನ್ನ ತಗೊಂಡು ಹೇಗೆ
ಆರ್ಗನೈಸ್ ಮಾಡ್ತೀವಿ ಅಂತಲೂ ತೋರಿಸ್ತೀವಿ. ಲೆಟ್ಸ್ ಗೋ.